ಒಂದು ಭಾನುವಾರದ ಬೆಳಿಗ್ಗೆ ಆರವ್ ಮತ್ತು ಸೀಮಾ ತಮ್ಮ ಅಜ್ಜನ ಮನೆಗೆ ಹಳ್ಳಿಗೆ ಬಂದಿದ್ದರು. ಅಜ್ಜನ ಮನೆಯಿಂದ ದೂರವಿಲ್ಲದೆ ಹಳೆ ಕಾಡೊಂದು ಹರಡಿಕೊಂಡಿತ್ತು. ಎಲ್ಲರೂ ಅದನ್ನು ಕಳಿದಗಡಿ ಕಾಡು ಅಂತ ಕರೆಯುತ್ತಿದ್ದರು. ಅಜ್ಜ ಊಟಮೇಜಿನಲ್ಲಿ ಕುಳಿತುಕೊಂಡು ಹೇಳಲಾರಂಭಿಸಿದರು, ಅಲ್ಲೊಂದು ಪುರಾತನ ಗುಹೆ ಇದೆ. ಹಳ್ಳಿಯವರು ಅಲ್ಲಿ ಯಾರೂ ಹೋಗೋದಿಲ್ಲ, ಯಾರೂ ಹೋಗ್ಲಿಲ್ಲ ಅಂತ ಹೋದವರು ಮರಳಿ ಬಂದಿಲ್ಲ ಎನ್ನುತ್ತಾರೆ. ಸೀಮಾ ಕಣ್ಣು ದೊಡ್ಡದಾಗಿಸಿತು. ಅಪ್ಪ, ಸತ್ಯವಾಗ್ಲಾ? ಆರವ್ ನಗುತ್ತಾ ತಲೆಯೇ ಹೇಯ್ದ. ಅದೇನಾದ್ರೂ ಇರ್ಲಿಲ್ಲ, ನಾವು ಹೋಗಿ ನೋಡೋಣ. ಹೆದರುವುದು ನಮ್ಮ ಕೆಲಸವಲ್ಲ. ಆರವ್ ತನ್ನ ಬ್ಯಾಗ್ನಲ್ಲಿ ಟಾರ್ಚ್, ನಕ್ಷೆ ಮತ್ತು ಬಿಸ್ಕತ್ತುಗಳು ತುಂಬಿಕೊಂಡ. ಸೀಮಾ ತನ್ನ ಡ್ರಾಯಿಂಗ್ ಪುಸ್ತಕ, ಪೆನ್ಸಿಲು ಮತ್ತು ಒಂದು ಚಿಕ್ಕ ಕ್ಯಾಮೆರಾ ತೆಗೆದುಕೊಂಡಳು. ಇಬ್ಬರೂ ಹಾಸು ಹೊತ್ತು ಅಜ್ಜನ ಮಾತು ಕೇಳದೆ ಕಾಡಿನೊಳಗೆ ದಾರಿ ಹಿಡಿದರು. ಹದ್ದು ದಾಟಿದಂತೆ ಹಕ್ಕಿಗಳ ರೇಲಿನಂತೆ ಹಾಡು, ಮರಗಳ ಮೆರೆ ಮತ್ತು ಎದೆಗಟ್ಟಿಸುವ ನಿಶ್ಶಬ್ದ ಎಲ್ಲವೂ ಸಾಹಸಪೂರ್ಣವಾಗಿ ಅನಿಸಿತು. ಅವರು ಕಾಡಿನ ಆಳಕ್ಕೆ ದಾಟಿದಾಗ ಕಲ್ಲುಗಳಿಂದ ತಗುಲಿದ ಒಂದು ಬೃಹತ್ ಬಾಗಿಲು ಎದುರಾಗಿತು. ಬಾಗಿಲು ಹಳೆಯದು, ಮೇಲ್ಮೈಯಲ್ಲಿ ಹಳೆಯ ಸಂಸ್ಕೃತ ಶಿಲಾಲೇಖ. ಸೀಮಾ ಮುದ್ದಾಗಿ ಹೇಳಿದಳು, ಇದು ನಿಜವಾಗಲೂ ಒಂದು ಗುಹೆಯ ಪ್ರವೇಶ ದ್ವಾರವಾಗಿರಬಹುದು. ಆರವ್ ಬಾಗಿಲನ್ನು ಜೋರಾಗಿ ಒತ್ತಿದ. ಅದು ಕೂದಲಾಗಿ ಬಿತ್ತು. ಒಳಗೆ ಸಂಪೂರ್ಣ ಅಡಚಣೆಯ ಮೌನ. ಅವರು ಒಳಗೆ ಹೋಗಿ ನೋಡಿದಾಗ ಗೋಡೆ ಮೇಲೆ ಹಳೆಯ ಚಿತ್ರಗಳು, ಧೂಳಿನಿಂದ ಮುಚ್ಚಿದ ಶಿಲ್ಪಗಳು ಮತ್ತು ಮಧ್ಯದಲ್ಲಿ ಒಂದು ಲೋಹದ ಪೆಟ್ಟಿಗೆ. ಪೆಟ್ಟಿಗೆ ತೆರೆದಾಗ ಅದರಲ್ಲಿ ಹಳೆಯ ನಾಣ್ಯಗಳು, ಹಸ್ತಪ್ರತಿಯೊಂದು ಮತ್ತು ಪಿತ್ತಳದ ಗಂಟೆ ಸಿಕ್ಕಿದವು. ಹಸ್ತಪ್ರತಿಯ ಮೇಲೆ ಬರಹ, ಶಾಂತಿಯ ಸಾಗಣೆಗೆ ಇವೆ ಕೊಡುಗೆಗಳು. ಇದು ಮರೆಯದಿರಲಿ. ಸೀಮಾ ಖುಷಿಯಿಂದ ಕಥೆ ಬರೆಯಲು ಶುರುಮಾಡಿದಳು. ಆರವ್ ಅವೆಲ್ಲವನ್ನೂ ಫೋಟೋ ತೆಗೆದುಕೊಂಡ. ಅವರು ರಾತ್ರಿ ಮನೆಗೆ ಹಿಂದಿರುಗಿದಾಗ ಅಜ್ಜ ಆಶ್ಚರ್ಯಚಕಿತರಾದರು. ನೀವು ನಿಜವಾಗಲೂ ಆ ಗುಹೆ ಕಂಡಿದ್ದೀರಾ? ಆರವ್ ನಗುತ್ತಾ ಉತ್ತರಿಸಿದ, ಹೌದು ಅಜ್ಜ, ಆದರೆ ಅದು ಭಯಾನಕ ಸ್ಥಳವಲ್ಲ. ಅದು ನಮ್ಮ ಪರಂಪರೆಯ ಭಾಗ.